ಇಂದಿನ ವಿಶೇಷ ಪತ್ರಿಕಾಗೋಷ್ಠಿಗೆ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಪ್ರಥಮದಲ್ಲಿ ಕೊಡ್ತೇನೆ. ಶ್ರೀಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ, ಸೋಮದೇವರಹಟ್ಟಿ ತಾಂಡ ನಂಬರ್ 1 ಇವರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷವೂ ಶ್ರೀಮಾತಾ ದುರ್ಗಾದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ಭವ್ಯವಾಗಿ ಭಕ್ತಿ ಭಾವದಿಂದ ಜರುಗ್ತಾ ಬರ್ತಾ ಇರೋದನ್ನು ತಾವೆಲ್ಲರೂ ಪ್ರತಿ ವರ್ಷ ಗಮನಿಸಿದ್ದೀರಿ. ಅಂದರೆ ಈ ವರ್ಷ ಕೂಡ ಶ್ರೀಮಾತಾ ದುರ್ಗಾದೇವಿಯ ಒಂದು ಭವ್ಯ ಜಾತ್ರಾ ಮಹೋತ್ಸವ ಈ ನೆಲದ ಮಕ್ಕಳ ಸುರಕ್ಷತೆಗಾಗಿ, ಅವರ ಉಜ್ವಲ ಭವಿಷ್ಯಕ್ಕಾಗಿ, ನಾಡಿನಲ್ಲಿ ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗಲಿ ಎಂಬ ಸದಿಚ್ಛೆಯಿಂದ ಪ್ರತಿ ವರ್ಷವೂ ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಧರ್ಮಾಧಿಕಾರಿಗಳು ಹಾಗೂ ಟ್ರಸ್ಟ್ ಅಧ್ಯಕ್ಷರಂತಹ ಪರಮ ಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು ದೇವಿಯಲ್ಲಿ ಆರಾಧನೆ ಮಾಡ್ತಾ ವಿಶೇಷ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ವಾಡಿಕೆಯಂತೆ ದಿನಾಂಕ 24ರಿಂದ ಆರಂಭವಾಗುವ ಜಾತ್ರಾ ಮಹೋತ್ಸವ 25ನೇ ತಾರೀಕಿವರೆಗೂ 2 ದಿನಗಳ ಮಟ್ಟಿಗೆ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತದೆ. ಈ ಜಾತ್ರಾ ಮಹೋತ್ಸವದಲ್ಲಿ ನಾಡಿನಾದ್ಯಂತ ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಕರ್ನಾಟಕ, ಗೋವಾ, ತೆಲಂಗಾಣ, ಆಂಧ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್, ಕರ್ನಾಟಕ ಆದಿಯಾಗಿ ದೇಶದ ಹಲವಾರು ಭಾಗದಿಂದ ಭಕ್ತ ಜನರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿ ದುರ್ಗೆಯ ಸೇವೆ ಮಾಡಿ ಅವಳ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಾಯಿದ್ದಾರೆ. ಹಾಗೂ ಅವರು ಅಂದುಕೊಂಡಂತೆ, ಅವರು ಪ್ರಾರ್ಥನೆ ಮಾಡಿಕೊಂಡಂತೆ ಹಲವಾರು ಕಾರ್ಯಗಳಲ್ಲಿ ಸಫಲತೆಯನ್ನು ಹೊಂದಿ ಸತತವಾಗಿ ತಾಯಿಯ ಒಂದು ಆಶೀರ್ವಾದ ಪಡೆಯಲು ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಲ್ಲಿ ವೇದಿಕೆಯಿರುವಂತಹ ಮಹಾನುಭಾವರನ್ನು ಪರಿಚಯ ಮಾಡಿಸಿ ಮುಂದಿನ ವಿವರಗಳನ್ನು ಸಲ್ಲಿಸ್ತೇವೆ. ನನ್ನ ಬಲಭಾಗದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು, ಶ್ರೀಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ, ಸೋಮದೇವರಹಟ್ಟಿ ತಾಂಡ ನಂಬರ್ 1. ಅವರ ಬಲಭಾಗದಲ್ಲಿ ಶ್ರೀಯುತ ಭೀಮು ರಾಠೋಡ್ರವರು, ಜಾತ್ರಾ ಕಮಿಟಿಯ ಸದಸ್ಯರು. ಅವರ ಬಲಭಾಗದಲ್ಲಿ ಶ್ರೀಯುತ ರಾಜು ಜಾಧವ್ರವರು, ಸಮಾಜ ಸೇವಕರು ಹಾಗೂ ಜಿಲ್ಲೆಯ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಹೌದು. ನನ್ನ ಎಡಭಾಗದಲ್ಲಿ ಹಿರಿಯರು, ಮಾರ್ಗದರ್ಶಕರು, ಜಾತ್ರಾ ಕಮಿಟಿಯ ಸದಸ್ಯರು ಆದಂತಹ ಡಾಕ್ಟರ್ ಶ್ರೀಯುತ DH ಜಾಧವ್ರವರು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬಂಜಾರ ಸಮಾಜದಲ್ಲಿ ಮಕ್ಕಳನ್ನು ಪ್ರಮುಖವಾಗಿ ನಿಲ್ತಿರುವಂತಹ ಒಂದು ಸತತ ಪರಿಶ್ರಮದಲ್ಲಿ ತೊಡಗಿದ್ದಾರೆ. ಅವರಿಗೂ ಕೂಡ ನನ್ನ ಎಡಭಾಗದಲ್ಲಿ, ಎಡಭಾಗದಲ್ಲಿ ಶ್ರೀಯುತ ರವಿ ರಾಠೋಡ್ರವರು, ರಾಷ್ಟ್ರೀಯ ಬಂಜಾರ ಪರಿಷತ್ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹೌದು, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಮತ್ತು ನಾನು ಡಾಕ್ಟರ್ ಬಾಬುರಾಜ ನಾಯಕ್, ಬಂಜಾರ ಸಮಾಜದ ಒಬ್ಬ ಸೇವಕ. ಇಷ್ಟು ವೇದಿಕೆ ಮೇಲೆ ಇರುವಂತಹ ಮಹನೀಯರ ಪರಿಚಯ ಮಾಡಿಕೊಡ್ತೇನೆ. ದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವವು ದಿನಾಂಕ 24/6/2005 ಪುಣೆ ತಂಡದವರಿಂದ ರಾತ್ರಿ 9 ಗಂಟೆಗೆ ಮರಾಠಿ ಲಾವಣಿ ಕಾರ್ಯಕ್ರಮ ಇರುವುದು. ದಿನಾಂಕ 25/6/2025 ಬುಧವಾರ ಪ್ರತಿ ವರ್ಷದಂತೆ ದೇವಿ ಮಹಾಪೂಜೆ ಆರತಿ ಬೆಳಿಗ್ಗೆ 5 ಗಂಟೆಗೆ ನಡೆಯಲಿದೆ. ಅಂದಿನ ದಿವಸ ದೇಶದ ನಾನಾ ಕಡೆಗಳಿಂದ ಗಣ್ಯಾತಿಗಣ್ಯ ದೇವಿಯ ಭಕ್ತಾದಿಗಳು ಎಲ್ಲ ರಾಜ್ಯಗಳಿಂದ ಆಗಮಿಸುತ್ತಾರೆ. ಇಂದಿನ ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಸನ್ಮಾನ್ಯ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರ ಮತ್ತು ಸನ್ಮಾನ್ ಶ್ರೀಪಾದ್ ನಾಯಕ್ ಇಂಧನ ಸಚಿವರು ಭಾರತ ಸರ್ಕಾರ
ಹಾಗೂ ಸನ್ಮಾನ್ಯ ಶ್ರೀ ಮಂಕಾಳ ವೈದ್ಯ ಮೀನುಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸಂಜಯ್ ರಾಠೋಡ್ ಜಲಸಂಪನ್ಮೂಲ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಲೋಕಸಭಾ ಸದಸ್ಯರು ವಿಜಾಪುರ, ಸನ್ಮಾನ್ಯ ಶ್ರೀ ಸಂಜಯ್ ಪಾಟೀಲ್ ಲೋಕಸಭಾ ಸದಸ್ಯರು ಮುಂಬೈ, ಸನ್ಮಾನ್ಯ ಶ್ರೀ ಮೈಕಲ್ ಲೋಬೋ ಶಾಸಕರು ಗೋವಾ, ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಉಪಸಭಾಪತಿಗಳು ವಿಧಾನಸೌಧ ಬೆಂಗಳೂರು, ಸನ್ಮಾನ್ಯ ಶ್ರೀ ಬಾಳಾಸಾಹೇಬ್ ಪಾಟೀಲ್ ಶಾಸಕರು ಕರಾಡ್, ಸನ್ಮಾನ್ಯ ಶ್ರೀ ಸತೀಶ್ ಶೈಲ್ ಶಾಸಕರು ಕಾರವಾರ, ಸನ್ಮಾನ್ಯ ಶ್ರೀ ಸುನೀಲ್ ಗೌಡ ಪಾಟೀಲ್ MLC ವಿಜಯಪುರ, ಸನ್ಮಾನ್ಯ ಶ್ರೀ ಪ್ರವೀಣ್ ಅರಳೇಕರ್ MLA ಗೋವಾ, ಸನ್ಮಾನ್ಯ ಶ್ರೀ ಚಂದ್ರು ಲಮಾಣಿ ಶಾಸಕರು ಸಿರಟ್ಟಿ, ಸನ್ಮಾನ್ಯ ಶ್ರೀ ಕಪಿಲ್ ಮೋಹನ್ ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ರಮೇಶ್ ಬಾಣೋತ್ ಜಂಟಿ ಆಯುಕ್ತರು ಪೊಲೀಸ್ ಇಲಾಖೆ ಬೆಂಗಳೂರು, ಸನ್ಮಾನ್ಯ ಶ್ರೀ B ಸುಶೀಲಾ IAS ಜಿಲ್ಲಾಧಿಕಾರಿಗಳು ಯಾದಗಿರಿ, ಕುಮಾರಿ ಮಂಗ್ಲಿ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕಿ ಇವರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಮೆರವಣಿಗೆ, ಸಾಯಂಕಾಲ 7 ಗಂಟೆಗೆ ಅವರ ಕಾರ್ಯಕ್ರಮ ಆಯೋಜಿಸಲಾಗಿದೆ.